ನೆಕ್ಸ್ಟ್ ಫಂಕ್ಷನ್ ಆರ್ ಅಡ್ವಾಂಟೇಜಸ್. ಈ ಸ್ಟ್ಯಾಟಿಸ್ಟಿಕ್ಸ್ ಮಾಡೋದ್ರಿಂದ ನಮ್ಗೆ ಏನೇನು ಅನುಕೂಲಗಳಿದೆ ಅಂತ ಹೇಳ್ಬಿಟ್ಟು ನೋಡೋಣ. ದ ಫಸ್ಟ್, ಇಟ್ ಪ್ರೆಸೆಂಟ್ಸ್ ಡೇಟಾ ಇನ್ ಡೆಫಿನೈಟ್ ಫಾರ್ಮ್. ಸ್ಟ್ಯಾಟಿಸ್ಟಿಕ್ಸ್ ಒಂದು ಡೇಟಾನ ಒಂದು ಪ್ರೆಸೆಂಟಬಲ್ ಅಥವಾ ಅರ್ಥ ಆಗುವಂಥ ರೀತಿಯಲ್ಲಿ, ಈಸಿಯಾಗಿ ಅರ್ಥ ಆಗುವಂಥ ರೀತಿಯಲ್ಲಿ ನಮಗೆ ಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್, ಇಟ್ ಸಿಂಪ್ಲಿಫೈಸ್ ಅಂಡ್ ಕಂಡೆನ್ಸಸ್ ದ ಸೈಜ್ ಆಫ್ ದ ಡೇಟಾ. ನಿಮಗೆ ಯಾರೇ ಒಬ್ಬರು ನಿಮಗೆ ಎಷ್ಟು ಮಾರ್ಕ್ಸ್ ಅಂತ ಕೇಳಿದರೆ ನೀವೇನು ಮಾಡ್ತೀರಾ, ಪರ್ಸೆಂಟೇಜ್ ಹೇಳ್ತೀರಾ, 70% ಅಂತ ಹೇಳ್ಬಿಟ್ಟು. ಅದ್ರ ಬದಲು ನೀವು ಕನ್ನಡ 125ಕ್ಕೆ 80, ಇಂಗ್ಲೀಷ್ 60, ಸೈನ್ಸ್ 80, ಆ ರೀತಿ ಹೇಳೋದಿಲ್ಲ. ಈ ಸ್ಟ್ಯಾಟಿಸ್ಟಿಕ್ಸ್ ಏನು ಮಾಡುತ್ತೆ, ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕನ್ನಡದಲ್ಲಿ ಎಷ್ಟು ಬಂದಿದೆ, ಇಂಗ್ಲೀಷಲ್ಲಿ ಎಷ್ಟು ಬಂದಿದೆ, ಎಲ್ಲ ಇನ್ಫಾರ್ಮೇಷನ್ನ ಜಸ್ಟ್ ಒಂದೇ ಒಂದು ನಂಬರ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ದಟ್ ಈಸ್, ನೀವು ಏನು ಹೇಳ್ತೀರಾ, ಪರ್ಸೆಂಟೇಜಲ್ಲಿ ಹೇಳ್ತೀರಾ. ದಿಸ್ ಸಿಂಪ್ಲಿಫೈಸ್ ಕಂಡೆನ್ಸಸ್ ದ ಸೈಜ್ ಆಫ್ ದ ಡೇಟಾ. ನೆಕ್ಸ್ಟ್, ಇಟ್ ಫೆಸಿಲಿಟೇಟ್ಸ್ ಫಾರ್ ಕಂಪ್ಯಾರಿಸನ್. ಈ ಸ್ಟ್ಯಾಟಿಸ್ಟಿಕ್ಸ್ ಮಾಡೋದ್ರಿಂದ ನಾವು ಕಂಪ್ಯಾರಿಸನನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಹೇಳಿದ ಹಾಗೆ ಕಳೆದ ವರ್ಷ ನಮ್ಮ ಕಾಲೇಜ್ಗೆ 85% ರಿಸಲ್ಟ್ಸ್ ಬಂದಿತ್ತು. ಈ ವರ್ಷ 90% ರಿಸಲ್ಟ್ಸ್ ಬಂದಿದೆ ಅಂತಂದರೆ ವಿ ಕ್ಯಾನ್ ಕಂಪೇರ್ ಬೋತ್ ಇಯರ್ ರಿಸಲ್ಟ್ಸ್ ಆ್ಯಂಡ್ ಸಿ ದಟ್ ವೆದರ್ ಇಟ್ ಈಸ್ ಇಂಪ್ರೂವ್ಡ್ ಆರ್ ಡೌನ್ಗ್ರೇಡೆಡ್. ಇಂಪ್ರೂವ್ ಆಗಿದ್ದಕ್ಕೆ ಕಾರಣಗಳೇನು, ಅಥವಾ ರಿಸಲ್ಟ್ಸ್ ಕಡಿಮೆ ಆದರೆ ಏನೇನು ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳಲಿಕ್ಕೆ ಈ ಸ್ಟ್ಯಾಟಿಸ್ಟಿಕ್ಸ್ ತುಂಬ ಅನುಕೂಲ ಮಾಡಿಕೊಡುತ್ತೆ. ಇಟ್ ಎನ್ರಿಚಸ್ ಅವರ್ ನಾಲೆಡ್ಜ್ ಆ್ಯಂಡ್ ವೈಡನ್ಸ್ ಅವರ್ ಎಕ್ಸ್ಪೀರಿಯನ್ಸ್. ಪ್ರೀವಿಯಸ್ಲಿ ಹೇಳಿದ ಹಾಗೆ ಈ ಸ್ಟ್ಯಾಟಿಸ್ಟಿಕ್ಸಿಂದ ನಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಮತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಟೇಕ್ ಮೆನಿ ಡಿಸಿಷನ್ ಟು ಇಂಪ್ರೂವ್ ಅವರ್ ಬಿಸ್ನೆಸ್ ಆರ್ ಅದರ್ ಆಸ್ಪೆಕ್ಟ್ಸ್ ಆಫ್ ಲೈಫ್. ಇಟ್ ಹೆಲ್ಪ್ಸ್ ಇನ್ ಫಾರ್ಮುಲೇಟಿಂಗ್ ಪಾಲಿಸೀಸ್. ಸ್ಟ್ಯಾಟಿಸ್ಟಿಕ್ಸ್ನ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ನಾವು ಕೆಲವೊಂದು ಪಾಲಿಸೀಸ್ನು ಫ್ರೇಮ್ ಮಾಡ್ಬೋದು. ಲೈಕ್ ರಿಸಲ್ಟ್ಸ್ ಇಂಪ್ರೂವ್ ಆಗಿದ್ದರೆ ರಿಸಲ್ಟ್ಸ್ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದ ಟೀಚರ್ಸ್ನ ರೆಕಗ್ನೈಸ್ ಮಾಡ್ಬೋದು. ಅದೇ ರೀತಿ ರಿಸಲ್ಟ್ಸ್ ಕಡಿಮೆ ಆದರೆ ಏಕೆ ರಿಸಲ್ಟ್ಸ್ ಕಡಿಮೆ ಆಯಿತು, ಏನೇನು ಚೇಂಜಸ್ ಮಾಡಬೇಕು, ಏನೇನು ಆ್ಯಕ್ಷನ್ ತಗೊಳ್ಬೇಕು ಅನ್ನೋದು ಕೂಡ ನಾವು ಬೇಸ್ಡ್ ಆನ್ ದಿಸ್ ಸ್ಟ್ಯಾಟಿಸ್ಟಿಕ್ಸ್ ವಿ ಕ್ಯಾನ್ ಡಿಸೈಡ್. ಇಟ್ ಹೆಲ್ಪ್ಸ್ ಇನ್ ಬಿಸ್ನೆಸ್ ಫೋರ್ಕಾಸ್ಟಿಂಗ್. ಈ ಸ್ಟ್ಯಾಟಿಸ್ಟಿಕ್ಸ್ ಬಿಸ್ನೆಸ್ ಫೋರ್ಕಾಸ್ಟಿಂಗಲ್ಲೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಎಕ್ಸಾಂಪಲ್, ನಾವು ಕಳೆದ 5 ವರ್ಷದ ಸೇಲ್ಸ್ ಡೇಟಾ ನೋಡಿ, ಪ್ರಾಫಿಟ್ ಡೇಟಾ ನೋಡಿ, ನೆಕ್ಸ್ಟ್ ಇಯರ್ ಎಷ್ಟು ಸೇಲ್ಸ್ ಆಗ್ಬೋದು, ಎಷ್ಟು ಪ್ರಾಫಿಟ್ ಆಗ್ಬೋದು, ಇಷ್ಟು ಸೇಲ್ಸ್ ಆಗುತ್ತೆ ಅಂದರೆ ನಾವೇನೇನು ಆ್ಯಕ್ಷನ್ಗಳು ತಗೋಬೇಕು, ನಮ್ಮ ಪ್ರೊಡಕ್ಷನ್ ಲೈನ್ನ ಎಷ್ಟು ಜಾಸ್ತಿ ಮಾಡಬೇಕು, ಈ ಎಲ್ಲ ಡಿಸಿಷನ್ಸ್ನು ಕೂಡ ಈ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ನ ಯೂಸ್ ಮಾಡಿ ನಾವು ಮಾಡಬಹುದು. ಇಟ್ ಹೆಲ್ಪ್ಸ್ ಇನ್ ಫ್ರೇಮಿಂಗ್ ಆ್ಯಂಡ್ ಟೆಸ್ಟಿಂಗ್ ಹೈಪೋಥಿಸಿಸ್. ಯಾವುದೇ ಒಂದು ರಿಸರ್ಚ್ ಮಾಡಬೇಕಾದ್ರೆ ಹೈಪೋಥಿಸಿಸ್ನ ಟೆಸ್ಟ್ ಮಾಡಬೇಕಾಗತ್ತೆ. ಆ ಹೈಪೋಥಿಸಿಸ್ ಟೆಸ್ಟಿಂಗ್ನ ಮಾಡಲಿಕ್ಕೆ ಈ ಸ್ಟ್ಯಾಟಿಸ್ಟಿಕ್ಸ್ ಹಾಗೂ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ನ ನಾವು ತುಂಬ ಯೂಸ್ ಮಾಡ್ತೀವಿ. ಅದರಿಂದ ಹೈಪೋಥಿಸಿಸ್ನ ನಾವು ಟೆಸ್ಟ್ ಮಾಡ್ಬೋದು. ಹಾಗೆ ಈ ಅಡ್ವಾಂಟೇಜಸ್ ಜೊತೆಗೆ ಕೆಲವೊಂದು ಡಿಸ್ಅಡ್ವಾಂಟೇಜ್ ಅಥವಾ ಲಿಮಿಟೇಷನ್ಗಳು ಕೂಡ ಸ್ಟ್ಯಾಟಿಸ್ಟಿಕ್ಸಿಗಿದೆ. ಅದ್ಯಾವುದು ಅಂತ ಈಗ ನೋಡೋಣ. ದ ಫಸ್ಟ್ ಒನ್, statistics always deals with the mass data. It does not deals with the individual. For example, ಈಗ ಕರೋನಾ ಕೇಸಸ್ಗಳನ್ನೇ ನೋಡಿ, ಈ ಟೋಟಲ್ ನಂಬರ್ ಎಷ್ಟು ಕೇಸಸ್ ಆಗಿದೆ ಅಂತ ಕೇಳ್ತಾರೆ ಹೊರತು ಅದರೊಬ್ಬ ಪರ್ಟಿಕ್ಯುಲರ್ ಪರ್ಸನ್ನಿಗೆ ಕರೋನಾ ಆಗಿದೆಯಾ ಅಂತ ಕೇಳೋದಿಲ್ಲ. ಅಥವಾ ಎಷ್ಟು 1000 ಪೀಪಲ್ಗೆ ಕರೋನಾ ಆಗಿತ್ತು, ಅದರಲ್ಲಿ ಎಷ್ಟು ಜನ ರಿಕವರಿ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಕೇಳ್ತಾರೆ ಹೊರತು ಒಬ್ಬ ಪರ್ಸನ್ಗೆ ಆಗಿದೆಯಾ ಅಂತ ಕೇಳೋದಿಲ್ಲ. ಇಟ್ ಸ್ಟ್ಯಾಟಿಸ್ಟಿಕ್ಸ್ ಆಲ್ವೇಸ್ ಅಬೌಟ್ ದ ಮಾಸ್ ಡೇಟಾ ಟೋಟಲ್. ಇಟ್ಸ್ ಡಸ್ ನಾಟ್ ಡೀಲ್ಸ್ ವಿತ್ ಇಂಡಿವಿಜುವಲ್ ಪರ್ಸನ್ಸ್ ಆರ್ ಇಂಡಿವಿಜುವಲ್ ಯೂನಿಟ್ಸ್. ಹಾಗೆಯೇ ಸೆಕೆಂಡ್ ಲಿಮಿಟೇಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಇಟ್ ಡಸ್ ನಾಟ್ ಡೀಲ್ ವಿತ್ ಕ್ವಾಲಿಟೇಟಿವ್ ಡೇಟಾ. ಈ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಾವು ಯಾವಾಗಲೂ ಕೂಡ ನ್ಯೂಮರಿಕಲ್ ಡೇಟಾನ ನಾವು ನೋಡ್ತೀವಿ. ಅದು ಬಿಟ್ಟು ಕೆಲವೊಂದು ಲೈಕ್ ಕ್ವಾಲಿಟೇಟಿವ್ ಆಸ್ಪೆಕ್ಟ್, ಲೈಕ್ ಒಬ್ಬನ ಹಾನೆಸ್ಟಿ ಆಗಲಿ, ಒಬ್ಬನ ಬ್ಯೂಟಿ ಆಗಲಿ, ಒಬ್ಬರ ಇಂಟಿಗ್ರಿಟಿ ಆಗಲಿ, ಇಂಟೆಲಿಜೆನ್ಸ್ ಆಗಲಿ ಈ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ.
The next limitation is statistical data are not exact. ಈ ಸ್ಟ್ಯಾಟಿಸ್ಟಿಕ್ಸ್ ಯಾವಾಗಲೂ ಕೂಡ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಎಸ್ಟಿಮೇಟ್ಸ್ ಬೇಸಿಸ್ ಮೇಲೆ ಇರುತ್ತೆ. ಆವಾಗಲೇ ಹೇಳಿದಾಗೆ ಇಂಡಿಯಾದ GDP ಡೇಟಾ ಇಟ್ಸ್ ಆಲ್ ಬೇಸ್ಡ್ ಆನ್ ಎಸ್ಟಿಮೇಟ್, ಇಟ್ಸ್ ನಾಟ್ ಎಕ್ಸಾಕ್ಟ್ ನಂಬರ್. ನೆಕ್ಸ್ಟ್ limitation is statistics can be misused. ಈ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಡೇಟಾನ ಒಬ್ಬ ಇನ್ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಏನಾದ್ರು ಇದ್ದರೆ ಅವರು ಸರಿಯಾಗಿ ಅನಾಲಿಸಿಸ್ ಮಾಡಲಿಲ್ಲ ಅಂದರೆ ಅದು ಮಿಸ್ಯೂಸ್ ಆಗುತ್ತೆ. ಓನ್ಲಿ ಎಕ್ಸ್ಪರ್ಟ್ಸ್, ದೋಸ್ ಹೂ ನೋ ದ ಸ್ಟ್ಯಾಟಿಸ್ಟಿಕ್ಸ್, ಕ್ಯಾನ್ ಮೇಕ್ ಸಮ್ ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಫ್ರಮ್ ದ ಸ್ಟ್ಯಾಟಿಸ್ಟಿಕಲ್ ಡೇಟಾ. ಒಬ್ಬ ಹೇಳಿದ ಹಾಗೆ ಸ್ಟ್ಯಾಟಿಸ್ಟಿಕ್ಸ್ ಇಸ್ ಲೈಕ್ ಕ್ಲೇ, ಇಟ್ ಕ್ಯಾನ್ ಬಿ ಮೇಡ್ ಎ ಡೆವಿಲ್ ಆರ್ ಎ ಗಾಡ್. ಅಂದರೆ ಸ್ಟ್ಯಾಟಿಸ್ಟಿಕ್ಸ್ನ ನಾವು ದೇವರ ರೀತಿಯಲ್ಲಿ ತೋರಿಸ್ಬೋದು ಅಥವಾ ದೆವ್ವದ ರೀತಿಯಲ್ಲೂ ಕೂಡ ನಾವು ತೋರಿಸ್ಬೋದು. ನೆಕ್ಸ್ಟ್, ಸ್ಟ್ಯಾಟಿಸ್ಟಿಕಲ್ ಲಾಸ್ ಆರ್ ಟ್ರೂ ಓನ್ಲಿ ಅಟ್ ಅವರೇಜ್. ಫಾರ್ ಎಕ್ಸಾಂಪಲ್, ಒಂದು ಕ್ಲಾಸ್ನಲ್ಲಿ ಎಲ್ಲ ಸ್ಟೂಡೆಂಟ್ಸು 70% ರಿಸಲ್ಟ್ಸ್ ಬಂದಿದೆ ಅಂತಂದರೆ ನೆಕ್ಸ್ಟ್ ಅಡ್ಮಿಷನ್ ಆಗೋ ಸ್ಟೂಡೆಂಟ್ 70% ತೆಗಿತಾನೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಮೇ ಬಿ ಆ ಸ್ಟೂಡೆಂಟ್ 70%ಗಿಂತ ಕಡಿಮೆ ತೆಗಿಬೋದು ಅಥವಾ 70%ಗಿಂತ ಜಾಸ್ತಿ ತೆಗಿಬೋದು. ಬಟ್ ಈ ಸ್ಟ್ಯಾಟಿಸ್ಟಿಕಲ್ ಲಾಸ್ ಏನಾಗುತ್ತೆ ಅಂದರೆ ಸಮ್ ಆವರೇಜಲ್ಲಿ ಮಾತ್ರ ಅದು ನಿಜ ಆಗಿರುತ್ತೆ. ಫಾರ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್, ಯೂನಿಫಾರ್ಮಿಟಿ ಆ್ಯಂಡ್ ಹೋಮೋಜಿನಿಟಿ ಆಫ್ ಡೇಟಾ ಇಸ್ ಎಸೆನ್ಷಿಯಲ್. ದಟ್ ಈಸ್, we cannot compare oranges with apple. So if you have taken the data of one particular type of unit, we must collect the same kind of data only for comparison. Next, we come to the conclusion of the first session. In this session, what you have learnt is statistics is a collection, classification and tabulation of numerical facts. It enables us for comparison, analysis and interpretation. Why we do this? To take some decision. It helps in making a decision. With this, we come to the end of this class. Thank you very much.